101 ನಾನು ಆಗಲೇ ಹೇಳಿದಾಗೆ ಕಥೆ ಭಾಳ ಚೆನ್ನಾಗಿದೆ. ಕಥೆಗೆ ಪೂರಕವಾಗಿ ಬೇಕಾಗಿರುವಂಥ ಒಂದು ಟೆಕ್ನಿಕಲ್ ಸಪೋರ್ಟ್, ಮ್ಯೂಸಿಕ್ ಡೈರೆಕ್ಷನ್, ಅದರಲ್ಲಿ ಸೌಂಡ್ ಡಿಸೈನಿಂಗ್ ಅಂತಲೇ ಮಾಡ್ತಿದ್ದಾರೆ. ಸೊ ಇವೆಲ್ಲ ಬಹಳ ಚೆನ್ನಾಗಿ ಇರಲೇಬೇಕಾಗಿರುವಂಥ ವಿಷಯ. ಆದರೆ ಸಿನಿಮಾ ವಿಜುವಲಿ ಚೆನ್ನಾಗಿರಬೇಕಾದ್ರೆ, ಒಂದೊಳ್ಳೆ ಈ ಥರ ಕಥೆ ಇರಬೇಕಾದ್ರೆ ಒಂದು ಕ್ರೈಮ್ ಥ್ರಿಲ್ಲರ್ ಅಥವಾ ಒಂದು ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಅಂತ ನಾವೇನು ಕರೆದ್ರು ಅದಕ್ಕೆ ಪಾತ್ರಗಳು ಭಾಳ ಇಂಪಾರ್ಟೆಂಟ್. ಸೊ ಆ ಪಾತ್ರ ಭಾಳ ಒಳ್ಳೆ ನಮ್ಮೊಂದು ಸ್ಟಾರ್ ಕಾಸ್ಟ್ ಇದೆ. ಮೊದಲನೇ ಸಲ ನಾನು ರಾಜೇಶ್ ನಟರಂಗ ಸರ್ ಜೊತೆ ಅಭಿನಯ ಮಾಡ್ತಾಯಿದ್ದೀನಿ. ಅದು ಒಂದು ಭಾಳ ಒಳ್ಳೆಯ ಅವಕಾಶ, ಭಾಳ ಅದ್ಭುತವಾದ ನಟರು ಅವರು. ಜೊತೆಗೆ ನಮ್ಮ ಸುಂದರ್ಶ್ರೀ ಅಮ್ಮ ಅವರಿದ್ದಾರೆ, ಅವ್ರ ಜೊತೆ ಕೂಡ ಮೊದಲನೇ ಸಲ ಅಭಿನಯ ಮಾಡ್ತಿರೋವಂಥ ಅವಕಾಶ. ಜೊತೆಗೆ ಮೊದಲನೇ ಸಲ ಇವರು ನಮ್ಮ ತೇಜಸ್ವಿನಿ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಅವರು ಕೂಡ ಟೆಲಿವಿಷನ್ ಆಲ್ರೆಡಿ ಆ್ಯಕ್ಟ್ ಮಾಡ್ತಿದ್ದಾರೆ, ಭಾಳ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಿದ್ದಾರೆ. ಜೊತೆಗೆ ಭಾಳ ಒಳ್ಳೆ ನಟಿ ಕೂಡ, ಭಾಳ ಒಳ್ಳೆ ಕಲಾವಿದೆ. ಆ್ಯಕ್ಚುಲಿ ಈ ಕ್ಯಾರೆಕ್ಟರ್ಗೆ ಬೇಕಾಗಿರುವಂಥ ಅಂಶಗಳೇನಿದ್ದಾವೆ ಅದನ್ನು ಅವ್ರು ನೋಡಿದ್ರೆ ಈ ಕ್ಯಾರೆಕ್ಟರ್ಗೆ ಇವ್ರು ಭಾಳ ಸೂಟಬಲ್ ಅಂತ ಅನಿಸುತ್ತೆ. ಸೊ ಆ ಥರ ಇರೋಂಥ ಒಬ್ಬ ಆರ್ಟಿಸ್ಟ್ ಅವರು. ಜೊತೆಗೆ ನಮ್ಮ ಜಿ ಅವರಿದ್ದಾರೆ, ಗೋವಿಂದ ಗೌಡರು, ತುಂಬ ಒಳ್ಳೆ ಟೈಮಿಂಗ್ ಇರುವಂಥ ನಟ. ಜೊತೆಗೆ ಅವ್ರು ಸುಮ್ಮನೆ ಹ್ಯೂಮರ್ ಅಂದರೆ ಬೇಸಿಕಲಿ ಬರೀ ಹ್ಯೂಮರ್ ಮಾಡೋದಿಲ್ಲ. ಗೋವಿಂದ ಗೌಡರು ಕೂಡ ಭಾಳ ಒಳ್ಳೆ ಕಲಾವಿದರು. ನನಗೆ ಇಂಥ ಕಲಾವಿದ್ರ ಜೊತೆ ಆ್ಯಕ್ಟ್ ಮಾಡೋವಂಥ ಅವಕಾಶ ಸಿಕ್ಕಿರೋದು ನನಗೆ ಭಾಳ ಖುಷಿ ಆಗುತ್ತೆ. ಕಡ್ಡಿಪುಡಿ ಚಂದ್ರು ಅವರಿದ್ದಾರೆ, ಅವ್ರು ಇದ್ಬಿಟ್ರೆ ಸಾಕು, ಅದನ್ನು ತಮಾಷೆಗೆ ಅದು ಯಾವುದೇ ರೀತಿ ಲಿಮಿಟೇಷನ್ಸ್ ಇರೋಲ್ಲ, ಆ ಥರ ತಮಾಷೆ ಮಾಡ್ಕೊಂಡಿರ್ತಾರೆ. ಆದರೆ ಅವರು ಕೂಡ ಅಷ್ಟೇ, ಒಂದು ಸೀರಿಯಸ್ ಸೀನ್ ಮಾಡ್ಬೇಕಾದ್ರೆ ಟಕ್ಕಂತ ಸೀರಿಯಸ್ ಆಗಿಬಿಡ್ತಾರೆ. ಸೊ ಬೇಸಿಕಲಿ ಗಿಫ್ಟೆಡ್ ಆ್ಯಕ್ಟ್ರು ಕೂಡ ಅಂತ ಹೇಳಿದ್ರೆ ಏನು ತಪ್ಪಾಗೋದಿಲ್ಲ. ಆ್ಯಂಡ್ ನಮ್ಮ ಜೋಕರ್ ಹನುಮಂತು ಅವರಿದ್ದಾರೆ. ಜೋಗ್ 101 ಖಂಡಿತವಾಗ್ಲೂ ಕೂತ್ಕೊಂಡು ನೋಡ್ತಾ ಇರಬೇಕಾದ್ರೆ ಬೇರೆ ಯಾವುದೋ ಸಿನಿಮಾ ನೋಡ್ತಿದ್ವಿ ಅಂತ ಅನ್ಸೋದಿಲ್ಲ, ಆ ಪಾತ್ರಗಳನ್ನು ನೋಡ್ತಾ ಇದ್ದೀವಿ ಅನ್ನೋಷ್ಟು ಒಂದು ಸಮಾಧಾನ ಆಡಿಯನ್ಸ್ ಮನಸ್ಸಲ್ಲಿ ಬರುತ್ತೆ. ಒಂದು ಸಿನಿಮಾ ತಯಾರಾಗಿ, ಒಂದು ಸಿನಿಮಾ ಥಿಯೇಟ್ರಿಗೆ ಬಂದು, ಒಂದು ಸಿನಿಮಾ ಥಿಯೇಟ್ರಲ್ಲಿ ಉಳ್ಕೊಂಡು ನಂತರ ಜನರ ಮನಸ್ಸಲ್ಲಿ ಉಳ್ಕೊಳ್ಳೋದಕ್ಕೆ ಅದೊಂದು ದೊಡ್ಡ ಪ್ರಯಾಸ ಆಗುತ್ತೆ, ಅದೊಂದು ದೊಡ್ಡ ಪರಿಶ್ರಮ ಆಗುತ್ತೆ, ಎಷ್ಟೋ ಜನರ ಶ್ರದ್ಧೆ ಆಗುತ್ತೆ, ಎಷ್ಟೋ ಜನರ ಕನಸಾಗುತ್ತೆ. ಅಂಥ ಒಂದು ಕನಸನ್ನು ನಾವು ಜೋಗ್ 101, ಈ ಜೋಗ್ 101 ಅನ್ನೋ ಸಿನಿಮಾ ಹೇಳಿದೆ, ಅದರ ಮುಖಾಂತರ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತಿದ್ವಿ. ಇದರ ಹಿಂದೆ ನಿರ್ಮಾಪಕರ ಕನಸಿದೆ, ನಿರ್ದೇಶಕರ ಕನಸಿದೆ, ನಮ್ಮಂಥ ಕಲಾವಿದರ ಕನಸಿದೆ, ತಂತ್ರಜ್ಞರ ಕನಸಿದೆ. ಈ ಸಿನಿಮಾನ ತುಂಬಾ ಎಲ್ಲ ಸಿನಿಮಾನೂ ಪ್ರೀತಿಯಿಂದ ಮಾಡ್ತಾರೆ, ಅಷ್ಟೇ ಪ್ರೀತಿಯಿಂದ ನಿಮಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಸಿನಿಮಾ ಮಾಡ್ತಾಯಿದ್ದೀವಿ. ಈ ಐಡಿಯಾ ಇದೆಯಲ್ಲ, ಒಂದು ಸಿನಿಮಾನ ಥಿಯೇಟ್ರಿಗೆ ತರೋದು, ಅದು ಬರೀ ನಮಗೆ ಮಾತ್ರ ಅಲ್ಲದೆ ನೋಡ್ತಾ ಇರುವಂಥ ನಿಮಗೂ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ಬಿಟ್ಟಿದೆ. ಯಾಕಂದರೆ ಒಂದು ಸಿನಿಮಾನ ಥಿಯೇಟ್ರಿಗೆ ತರೋಕ್ಕೆ ಎಷ್ಟು ಕಷ್ಟ ಇದೆ, ಒಂದು ಕನ್ನಡ ಸಿನಿಮಾಗೆ ನಾವು ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ಕೊಡಬೇಕು, ನಾವು ಎಷ್ಟರ ಮಟ್ಟಿಗೆ ಕನ್ನಡ ಸಿನಿಮಾನ ಬೆಳೆಸಬೇಕು ಅನ್ನೋದೆಲ್ಲ. ಸೊ ನಮ್ಮ ಜೊತೆ ನಿಮ್ಮದು ಒಂದು ಜವಾಬ್ದಾರಿ ಇದೆ. ನಮ್ಮ ಜೋಗ್ 101 ಸಿನಿಮಾ ಬಗ್ಗೆ ನನ್ನ ಮಾತುಗಳಲ್ಲದೆ ಹಲವಾರು ನಮ್ಮ ಕಲಾವಿದರು, ಆಮೇಲೆ ತಾಂತ್ರಿಕ ವರ್ಗದವರು, ನಮ್ಮ ನಿರ್ಮಾಪಕರು, ನಿರ್ದೇಶಕರು ಎಲ್ಲರೂ ಮಾತಾಡೋದಿದೆ. ಅದನ್ನು ತಿಳ್ಕೋಬೇಕು ಅನ್ನೋ ಆಸೆ ನಿಮಗಿದ್ರೆ 7 ಸ್ಟಾರ್ ಪಿಕ್ಚರ್ಸ್ನ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ನಮ್ಮ ಜೊತೆ ನಿಮ್ಮ ಶಕ್ತಿಯನ್ನು ಕೊಡಿ. ಥ್ಯಾಂಕ್ ಯು.